ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಕಾಸ್ ಬಿಫೋರ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ರು ಡೈರೆಕ್ಟ್ರ್ ಕಡೆಯಿಂದ ಆ್ಯಂಡ್ ಡೈರೆಕ್ಷನ್ ಟೀಮು ಆ್ಯಂಡ್ ಪ್ರೊಡಕ್ಷನ್ ಟೀಮ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಕ್ಸಿಕ್ಯೂಷನ್ನು ಅದೇ ಥರ ಇರ್ತಾಯಿತ್ತು. ನಾವೇನು ಅಂದ್ಕೊತಾ ಇದೆಯೋ ಅದೆಲ್ಲ ಇರ್ತಾಯಿತ್ತು. ಆ್ಯಂಡ್ ಆರ್ಟಿಸ್ಟ್ ಸುದೀಪ್ ಸರ್ ಹೇಳ್ತಾರೆ ನಾವು ನಿದ್ದೆ ಮಾಡಿಲ್ಲ ಅಂತ. ನಮಗಿಂತ ಜಾಸ್ತಿ ಅವ್ರು ನಿದ್ದೆ ಮಾಡಿಲ್ಲ ಆ್ಯಕ್ಚುಲಾಗೆ. ನಾವು 2 o'clock to 3 o'clock ನಾವು ಪ್ಯಾಕಪ್ ಮಾಡಿದ ಮೇಲೆ ಇಡೀ ಶೂಟ್ ಏನು ಹಿಂಗಾಯ್ತು ಅಂತ ಕೇಳಿಸ್ಕೊಂಡು ಅದಾದಮೇಲೆ ಅವ್ರು ನಿದ್ದೆ ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಅಲ್ಲಿವರೆಗೆ ಅವ್ರು ಎದ್ದಿರೋರು. ಇನ್ಫ್ಯಾಕ್ಟ್ ಲಾಸ್ಟ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಾವು ಪ್ಯಾಕಪ್ ಮಾಡಿ ನಾವು ಮನೆಗೆ ಓಡ್ತಾ ಇದ್ದೀವಿ. ಆಚೆ ಬಂದರೆ ಅವ್ರದ್ದು ಇದರಲ್ಲಿ ಲೈಟ್ ಆನ್ ಆಗಿತ್ತು. ಸಾರ್ ಇದ್ದಾರೆ ಅಂತಂದರೆ ಅಲ್ಲಿದ್ದರು ಇನ್ನೂ ಅವರು, ಯಾಕೆಂದರೆ ಒಳಗೆ ಶೂಟ್ ನಡೀತಾ ಇದೆ ಅನ್ನೋದು ಅವ್ರು ಅಷ್ಟು ಕೇರ್ ತೊಗೊತಾ ಇದ್ರು. ಸೊ ಹಂಗಾಗಿ ನನಗೆ ಗೊತ್ತಿರಂಗೆ ನಮ್ಗೆ ಯಾವತ್ತೂ ಅರಿಬಿರಿ ಆ ಥರದ್ದೇನೂ ಆಗೇ ಇಲ್ಲ. ನಿಜವಾಗ್ಲೂ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಸಚವೇ ಈಗ ಸ್ಕ್ರಿಪ್ಟ್ನ ಅಷ್ಟು ಕರೆಕ್ಟಾಗಿ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡಿ ಆ್ಯಂಡ್ ಶಿವ್ಗೆ ಅವ್ರಿಗೆ ಆರ್ಟ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ನಾವೇನು ಅಂದ್ಕೊಳ್ತೀವೋ ಅದನ್ನು ಸೆಟ್ ಹಾಕೋದಾಗಲಿ, ಆ ಲೊಕೇಶನ್ನ ರೆಡಿ ಮಾಡೋದು, ಆ ಟೈಮಿಗೆ ಅದನ್ನು ಡೆಲಿವರ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನನ್ನ ಕೆಲಸನ ತುಂಬ ಈಸಿಯಾಗಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡಿದ್ದೀನಿ. ಲಾಸ್ಟ್ ಕ್ವಶನ್ ನಿಮಗೆ ಮೊದಲು ಕಂಗ್ರಾಟ್ಸ್ ಹೇಳ್ತೀವಿ ಅಂತ ವೆಲ್ಕಮ್ ಮಾಡ್ತೀವಿ ಮೇಡಮ್. ಪ್ರಿಯ ಮೇಡಮ್ ಇಲ್ಲಿ ಮೇಡಮ್, ಈ ಕಡೆ ಮೇಡಮ್. ನಿರ್ಮಾಪಕಿ ಆಗಿದ್ರೆ ಈಗ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಎಂಟ್ರಿ ಆಗ್ತಿದ್ದೀರಾ. ಕಂಗ್ರಾಟ್ಸ್, ವೆಲ್ಕಮ್. ಜೊತೆಗೆ ಎಷ್ಟು ಕೋಟಿಗೆ ತಗೊಂಡ್ರಿ ಮೇಡಮ್ ಸಿನಿಮಾನ? ಅದೆಲ್ಲ ಹೇಳಂಗಿಲ್ಲ. ನಾನು ಒಬ್ಬರೇ ಅಲ್ವಲ್ಲ ತಗೊಂಡಿರೋದು, ಇನ್ನೊಬ್ರು ಇದ್ದಾರೆ. ಇದೆ ನಡೀತಾ ಇದೆ. ಇದು ಭಾಳ 2 ಸಿನಿಮಾ ಬರ್ತಾ ಇರೋದ್ರಿಂದ ಸರ್ ಥಿಯೇಟರ್ ಸಮಸ್ಯೆ ಇಲ್ಲ, ನಾವು ಮಾಡ್ತೀವಿ ಅನ್ನುವಂಥದ್ದು ಗೊತ್ತು. ಬಟ್ ಕನ್ನಡದ ಥಿಯೇಟರ್ಗಳ ಸಮಸ್ಯೆ ಎಷ್ಟಿದೆ ಅನ್ನುವಂಥದ್ದು ಸುದೀಪ್ ಸರ್ ಗೊತ್ತು. ಎಷ್ಟೋ ಥಿಯೇಟರ್ಗಳು ಕ್ಲೋಸ್ ಆಗೋಗಿದೆ ಸಿನಿಮಾಗಳು ಇಲ್ದಿರ. ಸೊ ಅದರಿಂದ ಎಷ್ಟು ನನಗೆ ಗೊತ್ತು ಅಂದಿರೋದ್ರಿಂದ ನಾನು ಬಂದೆ ಒಳಗೆ. ಹೌದು, ಯಾಕಂದ್ರೆ ಎಷ್ಟೋ ನಿರ್ಮಾಣಕ್ಕೆ ಇಳಿದು ಈಗ ವಿತರಕರ ಬರ್ತಿದ್ದಾರೆ. ಫಸ್ಟ್ ಪಿಕ್ಚರ್ಗೆ ಎದುರಿಸಿ ಓಡಿಸ್ಬಿಡ್ಬೇಡಿ. ಅವ್ರು ಫಸ್ಟೇ ಗಾಬರಿ ಆಗಿ ಹೋಗ್ತಾರೆ. ಏನ್ ಥಿಯೇಟ್ರು ಯಾಕೆ ಹಿಂಗೆ ಹೇಳ್ತಾ ಇದಾರೆ ಅಂದ್ಬಿಟ್ಟು. ಇವಾಗಷ್ಟೇ ಬಂದಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಫಸ್ಟ್ ಕ್ಲಾಸಾಗೆ ನಮ್ಮ ದಿಗ್ಗಜರು KRG ಅವ್ರು ನೋಡ್ಕೊತಾ ಇದಾರೆ ಎಲ್ಲದನ್ನು. ಅದೇ ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ, ಯಾವ ತರ ಅಂತ ಅಷ್ಟೇ ಸರ್. ಅದೇ ಶಾರದವ್ರು ಹೇಳಿದ್ರಲ್ಲಪ್ಪ, ಕಾಂಪಿಟೇಷನ್ ಇಲ್ಲ, ಯಾವ್ಯಾವ ಥಿಯೇಟ್ರು ಬೇಡ ಅಂತ ಬಿಟ್ಟಿದಾರೋ ನಾವು ತಗೊಂಡಿದ್ದೀವಿ. ಇರಿ ಅವ್ರದ್ದು ನಿಮ್ಮ ಸೀನಿಯರ್ ಅವಾಗಿಂದ ಕೈ ಸರ್ ಕೇಳಿ ಸರ್. ಚಿತ್ತಾರ ಬಿಡಿಯೋದ್ರಿಂದ